ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಇತ್ತೀಚಿನ ದಿನಗಳಲ್ಲಿ ನಮ್ಮ ಯುವತಿಯರು, ಪ್ರತ್ಯೇಕವಾಗಿ ಮುಸ್ಲಿಂ ಸಮುದಾಯದ ಯುವತಿಯರ ಒಂದು ನಡತೆಗಳು ಅತ್ಯಂತ ವಿರೋಧಾಭಾಸ ಮತ್ತು ಸಹಿಸಲಾಗದಂತಹ ಒಂದು ರೀತಿಯಲ್ಲಿ ಯುವತಿಯರ ಜೀವನ ಸಾಗ್ತಾ ಇದೆ. ಸಾಮಾಜಿಕ ಜಾಲತಾಣಗಳ ಆ ಒಂದು ಪ್ರವಾಹದಲ್ಲಿ ನಮ್ಮ ಯುವತಿಯರು ಸಿಲುಕಿ ಅಥವಾ ಆ ಒಂದು ಬಲೆಗೆ ಬಿದ್ದು ಬಹಳಷ್ಟು ದಾರಿ ತಪ್ಪುತ್ತಿದ್ದಾರೆ. ಪುಟಾಣಿ ಮಕ್ಕಳು ಸಹ ಕೆಟ್ಟ ಒಂದು ಆಲೋಚನೆಯಲ್ಲಿ ತೊಡಗಿರುವಂತಹ ಒಂದು ಅವಸ್ಥೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಯುವತಿಯರು ಹಲವಾರು ರೀತಿಯಲ್ಲಿ ಸಮಾಜಕ್ಕೆ ದೊಡ್ಡ ಒಂದು ಅಡ್ಡ ಪರಿಣಾಮವಾಗಿದ್ದಾರೆ. ಯುವತಿಯರು ಎಂದು ಹೇಳುವಾಗ ಯುವಕರು ಒಳ್ಳೆಯವರ ಎಂಬಂತ ಒಂದು ಪ್ರಶ್ನೆ ಮೂಡ್ತದೆ, ಇದು ವಿಷಯ ಬೇರೆ. ಇನ್ನು ಯುವತಿಯರ ಬಗ್ಗೆ ನಾವು ಹೇಳುವಾಗ ಜಾಲತಾಣಗಳಲ್ಲಿ ಬರುವಂತಹ ಹಲವಾರು ನಿಷಿದ್ಧವಾದಂತಹ ಸಂಗತಿಗಳಿಗೆ ಪ್ರೇರಣೆಯಾಗಿ ತಮ್ಮನ್ನು ಸಹ ಅದೇ ಒಂದು ಶೈಲಿಯಲ್ಲಿ ತೊಡಗಿಸಿಕೊಂಡಂತಹ ಯುವತಿಯರು. ನಮಗೆ ಗೊತ್ತಿದೆ, ಇತ್ತೀಚಿನ ದಿನಗಳಲ್ಲಿ ಈ ಯುವತಿಯರಿಗೆ ತಲಾಖ್ ಅಥವಾ ತನ್ನ ಪತಿಯಿಂದ ಕ್ಷುಲ್ಲಕ ಕಾರಣಗಳಿಗೆ ಬೇರೆಯಾಗುತ್ತಿರುವಂತಹ ಎಷ್ಟೋ ಜನ ಯುವತಿಯರ ಚರಿತ್ರೆ ನಮಗೆ ಗೊತ್ತಿದೆ. ನಾವು ಯೋಚನೆ ಮಾಡಬೇಕು, ನಮ್ಮ ಸಮಾಜದಲ್ಲಿ ಬಹಳಷ್ಟು ಬಡ ಯುವತಿಯರಿದ್ದಾರೆ. ಗೊತ್ತಿದೆ, ಕೆಲವೊಂದು ಕಡೆಗಳಲ್ಲಿ 30-35 ವರ್ಷಗಳು ದಾಟಿಯೂ ಸಹ ಮದುವೆಯ ಕನಸನ್ನು ಕಾಣುತ್ತಾ ಇನ್ನೂ ಸಹ ಕೊರಗುತ್ತಿರುವಂತಹ ಎಷ್ಟೋ ಯುವತಿಯರಿದ್ದಾರೆ. ಅದನ್ನು ಬದಿಗಿಡೋಣ. ಇನ್ನು ಮದುವೆಯಾದಂತಹ ಯುವತಿಯರು 1-2 ವರ್ಷಗಳಲ್ಲಿ, 3-4 ವರ್ಷಗಳಲ್ಲಿ, 5-6 ವರ್ಷಗಳಲ್ಲಿ ಪತಿಯನ್ನು ಬಿಟ್ಟು ಬೇರ್ಪಡುತ್ತಿರುವಂತಹ ಅದೆಷ್ಟೋ ಸಂಗತಿಗಳು ನಮಗೆ ಗೊತ್ತಿದೆ. ಪುಟಾಣಿ ಮಕ್ಕಳನ್ನು ಬೇರ್ಪಡಿಸಿ, ಆ ಮಕ್ಕಳನ್ನು ತಂದೆಯಿಂದ ಬೇರ್ಪಡಿಸಿ, ಆ ಮಕ್ಕಳನ್ನು ಅನಾಥರನ್ನಾಗಿಸುವಂತಹ ಕೆಟ್ಟ ಚಾಳಿಗಳು ಇತ್ತೀಚಿನ ದಿನಗಳಲ್ಲಿ ಯುವತಿಯರ ಕಾರಣದಿಂದ ಹೆಚ್ಚಾಗ್ತಾ ಇದೆ. ಮೊದಲನೆಯದಾಗಿ ಸಹೋದರಿಯೊಂದಿಗೆ ನನಗೆ ಹೇಳಲಿಕ್ಕಿರೋದು, ಯೋಚನೆ ಮಾಡಬೇಕು. ನಿನ್ನ ತಂದೆ ನಿನ್ನನ್ನು ಮದುವೆ ಮಾಡಿಕೊಡ್ಲಿಕ್ಕೆ ಬೇಕಾಗಿ ಎಷ್ಟು ಕಷ್ಟಪಟ್ಟಿರಬಹುದು. ಎಷ್ಟು ಕಷ್ಟಪಟ್ಟಿರಬಹುದು. ಯಾರೊಂದಿಗೆಲ್ಲ ಬೇಡಿ, ಮಸೀದಿಗಳಿಗೆ ಹೋಗಿ, ಈ ತರ ವ್ಯಕ್ತಿಗಳೊಂದಿಗೆ ಹೋಗಿ ಕಾಡಿ ಬೇಡಿ, ಸಾಲದಕ್ಕೆ ಸಂಘದಲ್ಲಿ ಈ ತರ ಬ್ಯಾಂಕ್ಗಳಲ್ಲಿ ಸಾಲ ಮಾಡಿ ನಿನಗೆ ಮದುವೆ ಮಾಡಿ ಕೊಟ್ಟಿರ್ತಾರೆ. ಯಾತಕ್ಕೆ? ನಿನಗೆ ಜನ್ಮ ನೀಡಿ, ನಿನಗೆ ವಿದ್ಯಾಭ್ಯಾಸವನ್ನು ನೀಡಿ, ನಿನ್ನನ್ನು ಒಳ್ಳೆಯ ರೀತಿಯಲ್ಲಿ ಪೋಷಣೆ ಮಾಡಿ, ಇನ್ನು ನನ್ನ ಮಗಳು ಒಳ್ಳೆಯ ಒಂದು ಜೀವನ ಅವಳಿಗೆ ಉಂಟಾಗಬೇಕು, ಒಳ್ಳೆಯ ಒಂದು ವರನೊಂದಿಗೆ ಮದುವೆ ಮಾಡಿಕೊಟ್ಟು ಒಳ್ಳೆಯ ಜೀವನ ಅವಳು ಸಾಗಿಸ್ಬೇಕು ಅನ್ನುವಂಥ ಉದ್ದೇಶದಿಂದ ಮಾಡಿಕೊಟ್ಟಿರ್ತಾರೆ ಮದುವೆ. ಆದರೆ ನೀನು ಅದ್ಯಾವುದನ್ನು ಸಹ ಲೆಕ್ಕಿಸದೆ, ನಿನ್ನ ಸುಖಕ್ಕೆ ಬೇಕಾಗಿ, ನಿನ್ನ ವೈಯಕ್ತಿಕ ಲಾಭಕ್ಕೆ ಬೇಕಾಗಿ, ಅಥವಾ ಇನ್ನಿತರ ಅನಾಚಾರಕ್ಕೆ ಬೇಕಾಗಿ ಇದೆಲ್ಲವನ್ನು ಮರೆತು ಪತಿಯ ಮನೆಯಲ್ಲಿ ಅಥವಾ ಪತಿಯೊಂದಿಗೆ ವೈರಾಗ್ಯವನ್ನು, ಕೋಪವನ್ನು ಮಾಡಿಕೊಂಡು ಇಲ್ಲ ಸಲ್ಲದ ಕೃತ್ಯಗಳಿಗೆ ಮುಂದಾಗಿ ಪತಿಯಿಂದ ಬೇರ್ಪಡುತ್ತಿರುವಂತಹ ನೀನು ಯೋಚನೆ ಮಾಡಬೇಕು. ನಿನ್ನ ತಂದೆ ನಿನ್ನ ಮದುವೆಗಾಗಿ ಮಾಡಿದಂತಹ ಸಾಲ ಅದಿನ್ನೂ ಸಹ ಮುಗಿದಿಲ್ಲ. ನಿನಗೆ ಮದುವೆಯಾಗಿದೆ, 5 ವರ್ಷ 6 ವರ್ಷ ಆಗಿದೆ, ಆದರೂ ಸಹ ನಿನ್ನ ತಂದೆಯ ಸಾಲ ಮುಗಿಯಲಿಲ್ಲ. ಪಾಪ ವಯಸ್ಕನಾದಂತಹ ತಂದೆ ನಿನ್ನ ಮದುವೆಗೋಸ್ಕರ ಮಾಡಿದಂತಹ ಸಾಲ ತೀರಿಸಲು ಬೇಕಾಗಿ ಈಗಲೂ ಸಹ ಕೂಲಿ ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ಕಷ್ಟಪಟ್ಟು ಇನ್ನೂ ಸಹ ದುಡಿಯುತ್ತಿದ್ದಾರೆ. ಅದು ಯಾವುದು ಸಹ ಯೋಚನೆ ಇಲ್ಲದೆ ನೀನು ನಿನ್ನ ಪತಿಯ ಮನೆಯಲ್ಲಿ ಏನಾದರೂ ಒಂದು ಸಣ್ಣ ಕಾರಣಗಳು ಉಂಟಾದಾಗ ಅದನ್ನು ಪರ್ವತೀಕರಿಸಿ, ಅದನ್ನು ದೊಡ್ಡದಾಗಿ ಮಾಡಿ, ಪತಿಯ ಮನೆಯಲ್ಲಿ ಗಲಾಟೆ ಗದ್ದಲಗಳನ್ನು ಮಾಡಿ ಪತಿಯಿಂದ ಬೇರ್ಪಡುವುದು, ಈ ತಂದೆಗೆ ಎಷ್ಟೊಂದು ನೋವುಂಟಾಗಬಹುದು, ಆ ತಾಯಿಗೆ ಎಷ್ಟೊಂದು ನೋವುಂಟಾಗಬಹುದು. ಯಾವುದು ಸಹ ಇವತ್ತಿನ ಯುವತಿಯರು ಯೋಚನೆ ಮಾಡ್ತಾ ಇಲ್ಲ. ಬಹಳಷ್ಟು ಯುವತಿಯರ ಒಂದು ರೀತಿಯಲ್ಲಿ ಈ ರೀತಿ ಪತಿಯೊಂದಿಗೆ ಗಲಾಟೆಗಳನ್ನು ಮಾಡಿ, ಅಥವಾ ಪತಿಯ ಮನೆಯಲ್ಲಿ ಅವರ ತಂದೆ ತಾಯಿಯೊಂದಿಗೆ ಗಲಾಟೆಯನ್ನು ಮಾಡಿ, ಆ ತಂದೆ ತಾಯಿಯಿಂದ ಪತಿಯಾದ ತನ್ನ ಗಂಡನನ್ನು ಬೇರ್ಪಡಿಸಿ ಕುಟುಂಬವನ್ನು ಒಡೆದು ಹಾಕುವಂತಹ ಯುವತಿಯರು. ಮತ್ತೊಂದು ಕಡೆಯಲ್ಲಿ ಕೆಲವೊಂದು ಯುವತಿಯರು ಹರಾಮಾದಂತಹ ಆ ಒಂದು
ಜಾಲತಾಣಗಳಲ್ಲಿ ಹರಾಮಾದಂತಹ ಚಿತ್ರಗಳನ್ನು ನೋಡಿ ಇನ್ನಿತರ ಯುವಕರೊಂದಿಗೆ, ಅನ್ಯ ಯುವಕರೊಂದಿಗೆ ವಾಟ್ಸಪ್ ಮೂಲಕ, ಫೇಸ್ಬುಕ್ಗಳ ಮೂಲಕ ಚಾಟಿಂಗ್ ಅನ್ನು ಮಾಡಿ, ಯಾರೋ ಕಂಡರಿಯದ ಪರಿಚಯವಿಲ್ಲದ ಯುವಕರೊಂದಿಗೆ ಹರಾಮಾದಂತಹ ಸಂಪರ್ಕವನ್ನಿಟ್ಟುಕೊಂಡು ತನಗೆ ಬೇಕಾಗಿ ದುಡಿಯುತ್ತಿರುವಂತಹ ಪತಿಗೆ ಮೋಸ ಮಾಡುವಂತಹ ಎಷ್ಟೋ ಯುವತಿಯರಿದ್ದಾರೆ. ಯೋಚನೆ ಮಾಡ್ಬೇಕು ನಾವು, ಮೋಸ ಮಾಡುವಂತಹ ಎಷ್ಟೋ ಯುವತಿಯರು. ಇತ್ತೀಚೆಗೆ ನಾವು ಉಮ್ರಕ್ಕೆ ಹೋದಂತಹ ಸಂದರ್ಭದಲ್ಲಿ ಅಲ್ಲೊಬ್ಬ ಯುವಕ ಸಿಕ್ಕಿದ, ಮಾತನಾಡಿದ ಬಹಳಷ್ಟು ಸಮಯ. ತುಂಬಾ ಬೇಸರವಾಯಿತು ಮಾತುಗಳನ್ನು ಕೇಳುವಾಗ. ಉಸ್ತಾದ್, ನಾನು ಇಷ್ಟು ಕಷ್ಟಪಟ್ಟು ಈ ಬಿಸಿಲಿನಲ್ಲಿ ಇಲ್ಲಿ ದುಡಿಯುತ್ತಿರುವುದು, ನನ್ನ ತಂದೆ ತಾಯಿ ಇಬ್ಬರು ಸಹ ಅವರು ಮರಣ ಹೊಂದಿದ್ದಾರೆ. ನಾನು ಅತ್ಯಂತ ಇಷ್ಟಪಟ್ಟು ಮದುವೆಯಾದಂತಹ ನನ್ನವಳು ಎಂದೆನಿಸಿಕೊಂಡವಳು ಈಗ ಅನೈತಿಕವಾದಂತಹ ದಾರಿಯನ್ನು ಹಿಡಿದು ಅವಳು ನನ್ನಿಂದ ಬೇರ್ಪಡಲು ಪ್ರಯತ್ನ ಮಾಡ್ತಾ ಇದ್ದಾಳೆ. ಹರಾಮಾದಂತಹ ದಾರಿಯನ್ನು ಅವಳು ಹಿಡಿದಿದ್ದಾಳೆ. ಉಸ್ತಾದ್, ನನಗೆ ನಿಜವಾಗಲೂ ನಿಮ್ಮಲ್ಲಿ ಹೇಳಿಕೊಳ್ಳಲಿಕ್ಕೆ ನಾಚಿಕೆ ಆಗ್ತದೆ. ಆದರೂ ಸಹ ನಾನು ಹೇಳ್ತಾ ಇದ್ದೇನೆ, ನನ್ನ ಪತ್ನಿ ನನ್ನಿಂದ ಬೇರ್ಪಡುವುದು ನನಗೊಮ್ಮೆಯೂ ಸಹ ಇಷ್ಟವಿಲ್ಲ. ಅವಳೆಷ್ಟೇ ನನಗೆ ಅನಿಷ್ಟವಾದಂತಹ ಕಾರ್ಯಗಳು ಮಾಡಿದ್ದರೂ ಸಹ ಈಗಲೂ ಸಹ ನಾನು ಅವಳಿಗೆ ಕ್ಷಮೆ ನೀಡಲು ಸಿದ್ಧನಿದ್ದೇನೆ. ಎಲ್ಲವನ್ನು ಮರೆತು ಅವಳು ನನ್ನೊಂದಿಗೆ ಮರುಜೀವನ ಮಾಡಲಿಕ್ಕೆ ಒಪ್ಪಿದರೆ ನನಗೆ ಬಹಳ ಸಂತೋಷವಿದೆ ಉಸ್ತಾದ್. ಇದೊಂದು ಉದಾಹರಣೆ ಮಾತ್ರ, ಇಂತಹ ಎಷ್ಟೋ ಉದಾಹರಣೆಗಳಿದೆ ಸಹೋದರಿಯರೇ. ನಿಮಗೆ ಬೇಕಾಗಿ ಸುಡು ಬಿಸಿಲಿನಲ್ಲಿ ಹೋಗಿ ಕಷ್ಟಪಡುವಂತಹ ಯುವಕರು ಕೇಳಿದ್ದೆಲ್ಲವನ್ನು ನಿಮಗೆ ಕೊಟ್ಟು ಕಳಿಸ್ತಾರೆ. ನಿಮಗೆ ಐಫೋನ್ಗಳು, ನಿಮಗೆ ಫೋನ್ಗಳು, ನಿಮಗೆ ಬೇಕಾದಂತಹ ಎಲ್ಲಾ ವಸ್ತುಗಳು, ತಿಂಗಳಿಗೆ ಖರ್ಚು, ಬಟ್ಟೆ ಎಲ್ಲವನ್ನು ಸಹ ನಿಮಗೆ ಬೇಕಾದಂತಹ ರೀತಿಯಲ್ಲಿ ವ್ಯವಸ್ಥಿತವಾದಂತಹ ಮನೆ ಎಲ್ಲವನ್ನು ಮಾಡಿಕೊಟ್ಟು ಆ ಸುಡು ಬಿಸಿಲಿನಲ್ಲಿ ತನ್ನ ಜೀವನವನ್ನು ಸುಟ್ಟುಕೊಂಡು ದುಡಿದು ಕಳಿಸುವಂತಹ ಒಂದು ಹಣ, ಇಲ್ಲಿ ನೋಡಿದರೆ ನೀವು ಅವರಿಗೆ ಮೋಸವನ್ನು ಮಾಡ್ತಾ ಇದ್ದೀರಿ. ಯಾವ ರೀತಿಯಲ್ಲಿ ಇದು ನಿಮ್ಮ ಮನಸ್ಸು ಒಪ್ಪುತ್ತದೆ? ನೀವು ಯೋಚನೆ ಮಾಡಿ ನೋಡಿ. ಒಂದು ರೀತಿಯಲ್ಲಿ ಅಲ್ಲಿ ಪತಿಯ ಅತೃಪ್ತಿ, ಪತಿಗೆ ಸಮಾಧಾನವಿಲ್ಲದಂತೆ ಅವನಿಗೆ ಅನಿಷ್ಟವಾದ ರೀತಿಯಲ್ಲಿ ನೀನು ಜೀವಿಸುತ್ತಿರುವುದು. ಇನ್ನೊಂದು ರೀತಿಯಲ್ಲಿ ತಂದೆ ತಾಯಿಯ ಮನಸ್ಸನ್ನು ನೋವು ಮಾಡಿ ಅವರೊಂದು ನಿರೀಕ್ಷೆಯನ್ನಿಟ್ಟು ನಿನಗೆ ಮಾಡಿಕೊಟ್ಟಂತಹ ಮದುವೆ, ನಿನ್ನ ಒಂದು ದಾಂಪತ್ಯ ಜೀವನ ಒಳ್ಳೆಯ ರೀತಿಯಲ್ಲಿ ಕಾಣಬೇಕು ಎಂಬಂತಹ ಉದ್ದೇಶದಿಂದ ತಂದೆ ತಾಯಿ ಕಷ್ಟಪಟ್ಟು, ನಿನ್ನ ಅಣ್ಣ ತಮ್ಮಂದಿರು ಕಷ್ಟಪಟ್ಟು ನಿನಗೆ ಮದುವೆ ಮಾಡಿಕೊಟ್ಟಿದ್ದು. ಈ ರೀತಿ ಇವರ ಮನಸ್ಸಿಗೂ ಸಹ ಸಮಾಧಾನವಿಲ್ಲ, ಅತ್ತ ಗಂಡನ ಮನಸ್ಸಿಗೂ ಸಹ ಸಮಾಧಾನವಿಲ್ಲದ ರೀತಿಯಲ್ಲಿ ನೀನು ಬದುಕಿದರೆ ನಿನಗೆ ಯಾವ ಸಾರ್ಥಕದ ಜೀವನ ನಿನಗೆ ಸಿಗ್ತದೆ? ಕೆಲವೊಮ್ಮೆ ಕ್ಷಣಿಕವಾದಂತಹ ಒಂದು ನಿನ್ನ ಸಂತೃಪ್ತಿ ಅದರಲ್ಲಿ ಸಿಗಬಹುದು, ಲೈಂಗಿಕವಾದಂತಹ ಒಂದು ಸಂತೃಪ್ತಿ ನಿನಗೆ ಸಿಗಬಹುದು. ಆದ್ರೆ ನೀನು ಯೋಚನೆ ಮಾಡು, ಈ ದುನಿಯಾ ಇದೆಯಲ್ಲ, ಅದು ಶಾಶ್ವತ ಅಲ್ಲ ತಾನೆ. ಎಷ್ಟೆಷ್ಟು ಪುಟಾಣಿ ಮಕ್ಕಳು, ಸಣ್ಣ ಸಣ್ಣ ಮಕ್ಕಳು, ವಯಸ್ಕರು, ಯುವತಿಯರು ಎಲ್ಲರೂ ಸಹ ಮರಣ ಹೊಂದ್ತಾ ಇದ್ದಾರೆ. ಯಾರಿಗೂ ಸಹ ಶಾಶ್ವತ ಅಲ್ಲ. ನೀ ಒಂದು ಹರಾಮಾದಂತಹ ಸಂಗತಿಯಲ್ಲೇ ಇರುವಂತಹ ಸಂದರ್ಭದಲ್ಲಿ ನೀನು ಮರಣ ಹೊಂದಿದರೆ ನಾವಲ್ಲಿ ಬೇಕಾಗಿರುವುದು ಏನದು ಗೊತ್ತುಂಟ? ಒಂದು, ಇತ್ತ ಪತಿಯ ಸಂತೃಪ್ತಿ ನಿನಗೆ ಇಲ್ಲ. ಅಯ್ಯು ಮಮ್ರಅತಿನ್ ಮಾತತ್ ಜೌಜುಹಾ ಅನ್ಹಾ ರಾದಿನ್ ದಖಲತಿಲ್ ಜನ್ನಾ. ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರೆ, ಒಂದು ಹೆಣ್ಣು ಮರಣ ಹೊಂದುವಾಗ ಆ ಹೆಣ್ಣಿನ ಪತಿ ಗಂಡನಾದವನು ಆ ಹೆಣ್ಣಿನೊಂದಿಗೆ ಕೋಪದಲ್ಲಿಲ್ಲ, ಪ್ರೀತಿಯಲ್ಲಿದ್ದಾನೆ, ಸಂತೃಪ್ತಿಯಲ್ಲಿದ್ದಾನೆ, ಪರಸ್ಪರ ಅನ್ಯೋನ್ಯತೆಯಲ್ಲಿದ್ದಾನೆ ಎಂದಾದಲ್ಲಿ ಮಾತ್ರ ದಖಲತಿಲ್ ಜನ್ನಾ, ಪತ್ನಿಯಾದಂತಹ ನೀನು ಸ್ವರ್ಗಕ್ಕೆ ಹೋಗ್ತೀಯ. ನಿನ್ನ ಪತಿರಾಯನು ಅತೃಪ್ತನಾದಂತಹ ರೀತಿಯಲ್ಲಿ ಒಂದು ವೇಳೆ ನೀನು ಮರಣ ಹೊಂದಿದ್ದರೆ ನಿನಗೆ ಸ್ವರ್ಗವಿಲ್ಲ. ಒಂದು, ಪತಿಯ ಅತೃಪ್ತಿಯನ್ನು ಪಡೆದಂತಹ ಹೆಣ್ಣಿಗೆ ಸ್ವರ್ಗವಿಲ್ಲ. ಎರಡನೆಯದಾಗಿ, ಅಷ್ಟೊಂದು ಕಷ್ಟಪಟ್ಟು ನಿನ್ನ ನೆಮ್ಮದಿಗೆ ಬೇಕಾಗಿ, ನಿನ್ನ ಸುಖಕ್ಕೆ ಬೇಕಾಗಿ ತಮ್ಮೆಲ್ಲವನ್ನು ಸಮರ್ಪಿಸಿ, ಆರೋಗ್ಯವನ್ನು, ದುಡಿದ ಸಂಪತ್ತನ್ನೆಲ್ಲ ಸಮರ್ಪಿಸಿ ಸಾಲ ಸೂಲ ಮಾಡಿ ನಿನಗೆ ಮದುವೆ ಮಾಡಿಕೊಟ್ಟಂತಹ ತಂದೆ, ನಿನಗೆ ಹೆತ್ತು ಹೊತ್ತು ನಿನ್ನನ್ನು ಗಿಣಿಯಂತೆ ಸಾಕಿದಂತಹ ತಾಯಿ, ಅವರ ಮನಸ್ಸನ್ನು ಸಹ ನೋವಿಸಿದೆ. ಅವರ ಆಶೀರ್ವಾದವೂ ಸಹ ನಿನಗಿಲ್ಲ. ನೋಡಿ, ಈ ದುನಿಯಾದಲ್ಲಿ, ಪ್ರಪಂಚದಲ್ಲಿ ಯಾವುದೇ ಪಾಪಗಳು ನಾವು ಮಾಡಿದರೂ ಸಹ ಕೆಲವೊಮ್ಮೆ ಅಲ್ಲಾಹನು ಅದಕ್ಕೆ ಮನ್ನಣೆಯನ್ನು ನೀಡ್ತಾನೆ, ಅಥವಾ ತಕ್ಷಣ ಶಿಕ್ಷೆ ನೀಡ್ತಾನೆ, ಅಥವಾ ಪರಲೋಕಕ್ಕೆ ಅದನ್ನು ಮೀಸಲಿಡ್ತಾನೆ. ಅಲ್ಲಾಹನು ಮಾಫಿ ಮಾಡ್ಲಿಕ್ಕೂ ಸಹ ಸಾಧ್ಯತೆ ಇದೆ. ಆದರೆ ಈ ಮಾತಾಪಿತರ ಮನಸ್ಸಿಗೆ ನೋವು ಮಾಡಿದಂತಹ ಆ ಒಂದು ತಪ್ಪಿದೆಯಲ್ಲ, ಅದಕ್ಕೆ ಖಂಡಿತವಾಗಿ ಅಲ್ಲಾಹನು ಈ ಭೂಮಿಯಲ್ಲೇ ಸಹ ದೊಡ್ಡ ಶಿಕ್ಷೆಗೆ ಒಳಪಡಿಸ್ತಾನೆ. ಅದು ಹಲವಾರು ಚರಿತ್ರೆಗಳು ಅದಕ್ಕೆ ಪುರಾವೆಯಾಗಿದೆ.
ಎಷ್ಟೆಷ್ಟೋ ದೊಡ್ಡ ಮಹಾನುಭಾವರುಗಳು ಅವರು ತಂದೆ ತಾಯಿಯನ್ನು ನೋವಿಸಿಲ್ಲ, ಬದಲಾಗಿ ಅವರ ಒಂದು ನಡತೆಯಿಂದ ತಂದೆ ತಾಯಿಯ ಮನಸ್ಸಿಗೆ ಒಂದು ಸಣ್ಣ ಅತೃಪ್ತಿ ಉಂಟಾದ ಕಾರಣದಿಂದಲೂ ಅಲ್ಲಾಹನು ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ಮಹಾ ಶಿಕ್ಷೆಗೆ ಒಳಪಡಿಸಿದಂತಹ ಚರಿತ್ರೆ ಇತಿಹಾಸದಲ್ಲಿದೆ. ತಂದೆ ತಾಯಿಯ ಮನಸ್ಸನ್ನು ನೋವಿಸಿದಂತಹ ವ್ಯಕ್ತಿಗಳಿಗೆ ಒಮ್ಮೆಯೂ ಸಹ ಇಲ್ಲಿ ಸಕ್ಸಸ್ ಆಗಲಿಕ್ಕೆ ಸಾಧ್ಯತೆ ಇಲ್ಲ. ನೋಡಿ ಸಹೋದರಿ, ಒಂದು ರೀತಿಯಲ್ಲಿ ಗಂಡನ ಅತೃಪ್ತಿ, ಇನ್ನೊಂದು ರೀತಿಯಲ್ಲಿ ತಂದೆ ತಾಯಿಯ ಅತೃಪ್ತಿ. ಮತ್ತೆ ನಿನಗೆ ತೃಪ್ತಿ ಇರುವುದು ಯಾರಿಂದ ಮಾತ್ರ? ನೀನು ಹರಾಮಾದಂತಹ ದಾರಿಯಲ್ಲಿ ಯಾವ ಯುವಕನೊಂದಿಗೆ ಸಂಪರ್ಕದಲ್ಲಿ ಇಟ್ಟುಕೊಂಡಿದೆಯಲ್ಲ ಅವನೊಂದಿಗೆ ಮಾತ್ರ ನಿನಗೆ ಸಂತೃಪ್ತಿ. ಅದು ಎಷ್ಟು ಕಾಲ? ನಿನ್ನನ್ನು ಬಳಸಿ ಮುಗಿಸಿ ಎಸೆಯುವ ತನಕ ಮಾತ್ರ. ಮತ್ತೆ ಅವನಿಗೂ ಸಹ ನಿನ್ನನ್ನು ಬೇಡ. ಇಷ್ಟೆಲ್ಲ ತಿಳುವಳಿಕೆ ಇರುವಂತಹ, ವಿದ್ಯಾಭ್ಯಾಸವಿರುವಂತಹ, ಆಲೋಚನಾ ಶಕ್ತಿ ಇರುವಂತಹ ಯುವತಿಯರೇ ದಾರಿ ತಪ್ಪುತ್ತಿರುವುದು ಖಂಡಿತವಾಗಿ ಒಂದು ದೊಡ್ಡ ನೋವಿನ ಸಂಗತಿಯಾಗಿದೆ. ಯೋಚನೆ ಮಾಡಬೇಕು. ನೀನು ಇಂತಹ ಕೆಟ್ಟ ಒಂದು ದಾರಿ ಹಿಡಿದರೆ ನಿನಗೆ ಜನಿಸಿದ ಅಥವಾ ಜನಿಸುವ ಮಕ್ಕಳಿದ್ದಾರಲ್ಲ, ಅವರ ಅವಸ್ಥೆ ಏನಾಗಿರಬಹುದು ಅಲ್ವಾ? ಯೋಚನೆ ಮಾಡ್ಬೇಕು. ಅವರಿಗೂ ಸಹ ನೀನು ದಾರಿಯನ್ನು ತೋರಿಕೊಳ್ತಾ ಇರಬೇಕು. ಅದರಿಂದ ಕಷ್ಟ ಸುಖ ಎರಡೂ ಸಹ ಇರುವಂತಹ ಪ್ರಪಂಚವಾಗಿದೆ ಈ ದುನಿಯಾ ಎಂಬುದು. ಇಲ್ಲಿ ಕಷ್ಟವೂ ಇದೆ, ಇಲ್ಲಿ ಸುಖವೂ ಇದೆ. ನಾಳೆ ಪರಲೋಕದಲ್ಲಿ ಸ್ವರ್ಗಕ್ಕೆ ಹೋದರೆ ಸುಖ ಮಾತ್ರ, ನರಕದಲ್ಲಿ ದುಃಖ ಮಾತ್ರ. ಆದರೆ ಈ ಪ್ರಪಂಚದಲ್ಲಿ ಸುಖ ದುಃಖ ಎರಡೂ ಇದೆ. ಎರಡನ್ನೂ ಸಹ ಸ್ವೀಕರಿಸುವಂತಹ ಒಂದು ಮನೋಭಾವ ಇದ್ದಾಗ ಮಾತ್ರ ಒಬ್ಬ ಸತ್ಯ ವಿಶ್ವಾಸಿನಿ ಆಗ್ಲಿಕ್ಕೆ ಸಾಧ್ಯ. ಸುಖ ಇದ್ದಾಗ ಅಲ್ಲಾಹನನ್ನು ಸ್ತುತಿಸಿ, ಕಷ್ಟ ಬಂದಾಗ ಕ್ಷಮೆಯನ್ನು ತಾಳಿ ಬದುಕುವಂತಹ ಒಂದು ಜೀವನ ಇದೆಯಲ್ಲ, ಅದಾಗಿದೆ ಸತ್ಯ ವಿಶ್ವಾಸಿಯ ಜೀವನ. ಅದರಿಂದ ಸಣ್ಣ ಪುಟ್ಟ ಕ್ಷುಲ್ಲಕ ಕಾರಣಗಳಿಗೆ ಗಂಡನ ಮನೆಯಲ್ಲಿ ಗಲಾಟೆ ಗದ್ದಲಗಳನ್ನು ಮಾಡಿ ಅಲ್ಲಿಂದ ಮರಳಿ ತವರು ಮನೆಗೆ ಬರುವುದು, ತವರು ಮನೆಯಲ್ಲಿ ಅಲ್ಲಿರುವಂತಹ ತನ್ನ ಅಣ್ಣನ ಹೆಂಡತಿಯ, ತನ್ನ ಅಣ್ಣನ ಅಥವಾ ತಮ್ಮನ ಪತ್ನಿಯೊಂದಿರೊಂದಿಗೆ ಜಗಳವಾಡಿ ಅಲ್ಲಿ ಕಲಹಗಳನ್ನುಂಟು ಮಾಡಿ ಒಟ್ಟಾರೆ ಜೀವನವನ್ನೇ ಸಹ ಹಾಳು ಮಾಡಿಬಿಡುವಂತಹ, ತನ್ನ ಜೀವನವನ್ನು ತನ್ನವರ ಜೀವನವನ್ನು ಹಾಳು ಮಾಡುವಂತಹ ಒಂದು ವೈಖರಿ, ಆ ಒಂದು ರೀತಿ ಉಂಟಲ್ಲ, ಅದು ಖಂಡಿತವಾಗಿಯೂ ಸಹೋದರಿ ಅದರಿಂದ ನೀನು ದೂರ ಇರಬೇಕು. ಇಲ್ಲದಿದ್ದರೆ ದೊಡ್ಡ ಅಪಾಯ ಈ ದುನಿಯಾದಲ್ಲಿ ಮಾತ್ರವಲ್ಲ, ನಾಳೆ ಪರಲೋಕದಲ್ಲೂ ಸಹ ದೊಡ್ಡ ಕಟ್ಟಿಟ್ಟ ಬುತ್ತಿ. ಆದ್ದರಿಂದ ಮಗದೊಮ್ಮೆ ನಾನು ಹೇಳ್ತಾ ಇದ್ದೇನೆ, ಏನೇ ಕಷ್ಟಗಳು ಬಂದರೂ ಸಹ ಗಂಡನ ಮನೆಯಲ್ಲಿ ಸ್ವಲ್ಪ ಸಹಿಸಿದರೆ ಮುಂದೊಂದು ದಿನ ದೊಡ್ಡ ಒಂದು ನೆಮ್ಮದಿ ಆ ಗಂಡನ ಮನೆಯಲ್ಲಿ ನಿನಗೆ ಸಿಗ್ತದೆ. ಅಂತಹ ಉದಾಹರಣೆಗಳು ಸಹ ಬಹಳಷ್ಟಿದೆ. ಮದುವೆಯಾಗಿ ಹೋದಂತಹ ಸಂದರ್ಭದಲ್ಲಿ ಹಲವಾರು ಕಷ್ಟಗಳನ್ನು ಅನುಭವಿಸಿದಂತಹ ಸಹೋದರಿಯರು ಸ್ವಲ್ಪ ಅಲ್ಲಾಹನ ಭಯ ಮನಸ್ಸಿನಲ್ಲಿ ಇಟ್ಟ ಕಾರಣದಿಂದ ಅವರು ಕ್ಷಮೆಯನ್ನು ತಾಳಿ ನಂತರ ಅವರಿಗೆ ಒಳ್ಳೆಯ ಒಂದು ಅಂಗೀಕಾರ ಆ ಗಂಡನ ಮನೆಯಲ್ಲಿ ಸಿಕ್ಕಿದಂತಹ ಚರಿತ್ರೆಗಳು ಸಹ ಇದೆ. ಒಮ್ಮೆಯೂ ಸಹ ಗಂಡನ ಮನೆಯಾಗಲಿ ತಾಯಿಯ ಮನೆಯಾಗಲಿ ಒಡೆದು ಹಾಕುವಂತಹ ಕೆಲಸ ಮಾಡಬಾರದು. ಪತಿರಾಯನೊಂದಿಗೆ ಒಳ್ಳೆಯ ರೀತಿಯಲ್ಲಿ ನಾವು ಹೊಂದಿಕೊಂಡು ಜೀವಿಸಿದರೆ ಕಷ್ಟಗಳೆಲ್ಲವೂ ಮುಂದಿನ ದಿನಗಳಲ್ಲಿ ದೊಡ್ಡ ಸುಖಗಳಾಗಿ ಮಾರ್ಪಟ್ಟು ಒಳ್ಳೆಯ ಒಂದು ನೆಮ್ಮದಿ ಪಡಿಲಿಕ್ಕೆ ಸಾಧ್ಯವಾಗ್ತದೆ. ಜೀವನವನ್ನು ಹಾಳು ಮಾಡಿಕೊಳ್ಬಾರದು. ಇಲ್ಲಿ ನಷ್ಟ ಹೊಂದಿದಂತಹ ಜೀವನವನ್ನು ಮತ್ತೆ ಮರಳಿ ಪಡಿಲಿಕ್ಕೆ ಆಗುವುದಿಲ್ಲ. ಆದ್ದರಿಂದ ಆದಷ್ಟು ಹರಾಮುಗಳಿಂದ ದೂರ ನಿಂತು ಅನ್ಯ ಯುವಕರೊಂದಿಗೆ ಜಾಲತಾಣಗಳಲ್ಲಿ ಚಾಟಿಂಗ್ ಮಾಡುವುದನ್ನು ಬಿಟ್ಟು ಅಲ್ಲಾಹನನ್ನು ಭಯಪಟ್ಟು ಕುರ್ಆನ್ ಪಠಿಸುತ್ತಾ ಕೆಲವೊಂದು ದಿಕ್ರು ಸಲಾತುಗಳನ್ನು, ದೈನಂದಿನದ ದಿಕ್ರು ಸಲಾತುಗಳನ್ನು ಹೇಳುತ್ತಾ ನೀವು ಜೀವಿಸಿದರೆ ದೊಡ್ಡ ಒಂದು ನೆಮ್ಮದಿ, ಆ ಯಾವ ಯುವಕರಲ್ಲೂ ಸಿಗದಂತಹ ಒಂದು ನೆಮ್ಮದಿ ಪತಿರಾಯನಲ್ಲಿ ನಿನಗೆ ಸಿಗ್ತದೆ. ಆತ್ಮೀಯವಾದಂತಹ ನೆಮ್ಮದಿ ಸಿಗ್ತದೆ, ಎಲ್ಲರ ದೈಹಿಕವಾದಂತಹ ನೆಮ್ಮದಿ ಸಿಗ್ತದೆ, ಎಲ್ಲೂ ಸಿಗ್ತದೆ. ನಮ್ಮ ಹೃದಯವನ್ನು, ನಮ್ಮ ಮನಸ್ಸನ್ನು ನಾವು ಹಿಡಿತದಲ್ಲಿ ಇಟ್ಟುಕೊಂಡಾಗ ಮಾತ್ರ ಅದು ಸಾಧ್ಯ. ಅಲ್ಲಾಹನು ನಮಗೆಲ್ಲರಿಗೂ ಸಹ ಮಾಡಿದಂತಹ ಪಾಪಗಳಿಗೆ ಅಲ್ಲಾಹನ ಮನ್ನಣೆಯನ್ನು ನೀಡಿ ಇನ್ನುಳಿದ ದಿನಗಳಲ್ಲಿ ಸಹೋದರಿಯರೇ ನಿಮಗೆ ನಿಮ್ಮ ಪತಿರಾಯನೊಂದಿಗೆ ಒಳ್ಳೆಯ ರೀತಿಯಲ್ಲಿ ಬದುಕನ್ನು ಕಟ್ಟಿಕೊಳ್ಳಲು, ಜೀವಿಸಲು, ಮುಂದುವರಿಸಲು ಅಲ್ಲಾಹನು ತೌಫೀಕ್ ನೀಡಲಿ. ಆಮೀನ್ ಯಾ ರಬ್ಬಲ್ ಆಲಮೀನ್.